ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಉತ್ತರ ಕನ್ನಡ ಭಾಗದಲ್ಲಿ ನ್ಯೂಸ್ ಆಫ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇಂದು ನಮ್ಮ ಜೊತೆ ವಿಶೇಷ ವ್ಯಕ್ತಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು. ಇವರು ಸುಮಾರು ವರ್ಷದಿಂದ ರಾಜಕೀಯ ಮತ್ತು ರಾಜಕಾರಣದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಮತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಮಗೊಂದು ನಿರೀಕ್ಷೆ ಪಟ್ಟಿರ್ತಕ್ಕಂಥ ಆ ಸಂದರ್ಭದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರ ವಿಶ್ರಾಂತಿ ಸಮಯ. ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ SM ಕೃಷ್ಣ ಅವರ ನಿಧನದಿಂದ ನಿನ್ನೆಯಿಂದ ಇವತ್ತು ಕಲಾಪಕ್ಕೆ ರಜೆ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಇವರು ಅಲ್ಲಿಗೆ ಹೋಗಿ ರಿಟರ್ನ್ ಬಂದಂಥ ಸಂದರ್ಭದಲ್ಲಿ ನಮಗೊಂದು ನ್ಯೂಸ್ ಆಫ್ 43 ಇಂಡಿಯಾಗೆ ಕ್ಷೇತ್ರದ ಜನನಾಯಕ ಮುಂದಿನ ಸೇವಕ ಯಾವ ರೀತಿ ಇರಬೇಕು ಅನ್ನೋಂಥ ವಿಷಯದ ಒಂದು ವಿಶೇಷ ಸಂದರ್ಶನಕ್ಕೆ ಭಾಗಿಯಾಗಿದ್ದಾರೆ. ಇವರು ರಾಜ್ಯಸಭಾ ಮಾಜಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ಉಪನಾಯಕ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥವರು. ಅದರಲ್ಲಿ ಕೂಡ ಕೆಲವೊಂದಿಷ್ಟು ಮತಗಳಿಂದ ಹಿನ್ನಡೆ ಆಯಿತು. ಬೆಂಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಇವರು ಕೂಡ ಆವಾಗ ಪರಾಜಿತ ಆಗಿದ್ದರು 1999ರಲ್ಲಿ. ದಕ್ಷಿಣ ಕ್ಷೇತ್ರದಿಂದ ಇವರು ಬೆಂಗಳೂರಲ್ಲಿ ಸ್ಪರ್ಧೆ ಮಾಡಿದರು. ಅವಾಗ ಕೂಡ ಇವರಿಗೆ ಪರಾಜಿತ ಆಗಿದ್ರು. ಮತ್ತು ಈಗ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಮೇಲ್ಮನೆ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರೋರು. ಮತ್ತು BK ಹರಿಪ್ರಸಾದ್ ಅಂತ ಹೇಳಿದರೆ ತಾವು ಎಲ್ಲೂ ಕೂಡ ನೋಡೋಕೆ ಹೋಗೋದು ಬೇಡ. ಇವ್ರ ಹೆಸರು ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ಇವ್ರ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅದೇ ರೀತಿ ಜನಸಾಮಾನ್ಯರಿಗೆ ಎಲ್ಲೋ ಭಾರತ ದೇಶದ ಕರ್ನಾಟಕ ರಾಜ್ಯದ ಯಾವುದೋ ಮೂಲೆಯಲ್ಲಿ ಹೋದರೂ ಕೂಡ ಚಿರಪರಿಚಿತ ವ್ಯಕ್ತಿ ಮತ್ತು ಸಜ್ಜನಶೀಲ ರಾಜಕಾರಣಿ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ BK ಹರಿಪ್ರಸಾದ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಪ್ರಾರಂಭ ಮಾಡೋಣ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಎತ್ತುತ್ತಾ ಹೋಗುತ್ತೆ ಮತ್ತು ವಿರೋಧ ಪಕ್ಷದವರು ಮೂಡ ST ವಕಫ್ ವಿಷಯಗಳ ಬಗ್ಗೆ ಬಾವಿಗಿಳಿದು ಪ್ರತಿಭಟನೆಗೆ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ ಪರವಾಗಿದ್ದುಕೊಂಡು ಕಾಂಗ್ರೆಸ್ನವರಾಗಿ ಯಾವ ರೀತಿ ಉತ್ತರ ಕೊಡುವಂಥ ಕೆಲಸನ ಮಾಡ್ತಾರೆ ಮತ್ತು ಯಾವ ರೀತಿ ಸದನವನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಸದನದ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಆಗಿರಲಿ, ಉಪಸಭಾಪತಿಯವರೇ ಆಗಿರ್ತಕ್ಕಂಥ ಪ್ರಾಣೇಶ್ ಅವರಾಗಿರಲಿ, ಇವರೆಲ್ಲರ ಜೊತೆಯಲ್ಲೂ ಕೂಡ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಿ ಹಾಕಲಿಕ್ಕೆ ವಿರೋಧ ಪಕ್ಷದವರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಅವೆಲ್ಲ ವಿಷಯಗಳನ್ನು ಇವತ್ತು ನಾವು ಹರಿಪ್ರಸಾದ್ ಜೊತೆ ಮಾತನಾಡೋಣ. ಬನ್ನಿ ಸರ್, ನಮಸ್ಕಾರ. ನಿಮ್ಮ ರಾಜಕಾರಣ, ನಿಮ್ಮ ಸಮಾಜ ಸೇವೆ ಎಲ್ಲಿಂದ ಪ್ರಾರಂಭ ಮಾಡಿದ್ರು? ಪಕ್ಷದಲ್ಲಿ ವಿದ್ಯಾರ್ಥಿ ಸಂಘಟನೆ, ಯುವ ಕಾಂಗ್ರೆಸ್ ಸೇವಾದಳ ಮತ್ತು ಕಾಂಗ್ರೆಸ್ ಕಾರ್ಮಿಕ ಘಟಕ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 19 ರಾಜ್ಯಗಳ ಉಸ್ತುವಾರಿ ವಹಿಸಿ 25 ವರ್ಷಗಳ ಕಾಲ ಸುದೀರ್ಘವಾಗಿ ದೆಹಲಿಯ ರಾಜಕಾರಣ ನೋಡಿದವನು. 4 ಬಾರಿ ರಾಜ್ಯಸಭಾ ಸದಸ್ಯನಾಗಿ, ಈ ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಬಂದಿರತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕನಾಗೂ ಸಹ ಕೆಲಸ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ. ಓಕೆ ಸರ್, ತಾವು ಅನೇಕ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದಲ್ಲಿ ತಾವು ಒಬ್ಬರು ಕಾರಣೀಭೂತರಾಗಿ ಯಾವುದೋ ಕ್ಷೇತ್ರ ಜವಾಬ್ದಾರಿ ಕೊಟ್ಟರೆ 224 ವಿಧಾನಸಭಾ ಕ್ಷೇತ್ರದಲ್ಲಿ BK ಹರಿಪ್ರಸಾದ್ ಯಾರಂತೇಳಿದರೆ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿ. ಆದರೆ ತಮ್ಮ ಹೋರಾಟದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಆ ಹೋರಾಟಕ್ಕೆ ಯಾವ್ಯಾವ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇದ್ರಿ ಸರ್ ವಿಧಾನಸಭೆ ಚುನಾವಣೆಯಲ್ಲಿ? ಅಂದರೆ ನೀವು ಒಬ್ಬರು ಅಂತೇಳಿ ಸ್ಟ್ರಾಟಜಿ ಪ್ರಶ್ನೆ ಬರಲಿಲ್ಲ ಇಲ್ಲಿ. ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ, ದುರ್ಬಲ ವರ್ಗದವರ ಮೇಲೆ ಮಾಡ್ತಾ ಇದ್ದಂಥ ದೌರ್ಜನ್ಯಗಳು, ಭ್ರಷ್ಟಾಚಾರ ಮತ್ತು ಅದರಲ್ಲೂ ಸಹ ಅಲ್ಪಸಂಖ್ಯಾತರಿಗೆ ಜೀವನ ನಡೆಸಲಿಕ್ಕೆ ಬಿಡಬಾರ್ದು ಅನ್ನೋ ಅಂಥ ಮನಸ್ಥಿತಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂಥೇಳಿ ಅವ್ರು ಮಾಡ್ತಕ್ಕಂಥ ಎಲ್ಲ ಕುಕೃತ್ಯಗಳಿಗೆ ಸರಿಯಾದ ಜವಾಬ್ ಕೊಟ್ಟು ಅವ್ರನ್ನ ಸುಮ್ಮನಿರಿಸ್ತಾ ಇದ್ವಿ. ಆದ್ದರಿಂದ ವಿರೋಧ ಪಕ್ಷದ ನಾಯಕನಾಗಿ ಅವ್ರನ್ನ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯವರು ಅವರು ತಪ್ಪುದಾರಿ ಎಳೆದಾಗ ಜನಸಾಮಾನ್ಯರ ಗಮನ ಸೆಳೆದು ಅದರ ವಿರುದ್ಧ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಮಾಡಿದ್ದೀವಿ. ಮತ್ತು ಜನಸಾಮಾನ್ಯರು ನಮ್ಮ ಪ್ರತಿಭಟನೆ ಮತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಇವರು ನಿಜವಾದ ಕಾಳಜಿ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ ಅಂಥೇಳಿ, ಇದು ಕೇವಲ 3 ಜನ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯವರಾಗಲಿ, ಹರಿಪ್ರಸಾದ್ ಮಾಡಿದಂಥ ಕಾರ್ಯ ಅಲ್ಲ. ಕಾಂಗ್ರೆಸ್ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಕಾರಣ ಬಂದ್ರೂ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಿಸ್ಲಿಕ್ಕೆ ಬಿಡಬಾರ್ದು ಅಂಥೇಳಿ ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯವರು ಏನು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂಥೇಳಿ, ಅದರಲ್ಲೂ ಸಹ ಬೆಳಗಾಂ ಜಿಲ್ಲೆಯನ್ನು ಪ್ರತಿನಿಧಿಸಿದಂಥ ಲೋಕಸಭಾ ಸದಸ್ಯರೊಬ್ಬರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರು. ಅದರ ಜೊತೆಗೆ
ಅಲ್ಪಸಂಖ್ಯಾತರ ಹಲಾಲು, ಹಿಜಾಬು, ಅಜಾನು ಅಂತ ಹೇಳಿ ಜಟಗ ಅದರ ಜೊತೆಗೆ ಅಲ್ಪಸಂಖ್ಯಾತರ ಜೊತೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮಾಡಬಾರ್ದು ಅಂಥೇಳಿ ಒಂದು ರೀತಿಯ ಹಿಂದುತ್ವದ ಫತ್ವ ಹೊರಡಿಸಿದಾಗ ಅದರ ವಿರುದ್ಧ ಧ್ವನಿ ಎತ್ತು ಮಾತಾಡಿದಾಗ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂಥೇಳಿ ಮನದಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟರು. ಸರಿ ಸರ್, ಮೊದಲನೇ ಕಲಾಪ ಪ್ರಾರಂಭ ಆಗಿರ್ತಕ್ಕಂಥದ್ದು ವಸಂತ ಕೃಷ್ಣ ಅವರ ನಿಧನದಿಂದ ಈ ಕಲಾಪವನ್ನು 1.5 ದಿವಸ ಕಾಲ ಸ್ಟಾಪ್ ಆಗಿದೆ. ಇದಕ್ಕೆ ಹಿಂದೆ ನಿನ್ನೆ ಕೂಡ ನಡೆದಿರ್ತಕ್ಕಂಥ ಇದು ಪಂಚಮಸಾಲಿ 2A ಕೆಟಗರಿ ಹೋರಾಟ. ಈ ಹೋರಾಟ ಯಾವ ಅಸ್ತ್ರಕ್ಕೆ ಹೋಗಿ ನಿಲ್ಲಬಹುದು ಸರ್ ಇದು? ಈಗ ನೋಡಿ, ಸ್ವತಂತ್ರ ಭಾರತದಲ್ಲಿ ಸಂವಿಧಾನವನ್ನು ರಚನೆ ಮಾಡುವಾಗ ಸಂವಿಧಾನದ ಆಶಯಗಳು, ದ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಈಗ ಬಂದಿದೆ. ಮೂಲತಃ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರಿಗೆ ಅವಕಾಶಗಳನ್ನು ಕಲ್ಪಿಸಲಿಕ್ಕೋಸ್ಕರ ಮೀಸಲಾತಿ ಬೇಕು ಅಂತೇಳಿ ಮೀಸಲಾತಿ ತಂದಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ 2019ರಲ್ಲಿ ಆರ್ಥಿಕವಾಗಿ ಕೂಡ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ 10% ತಂದಿರೋದ್ರಿಂದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲ ಜೀವ ಜಂತುಗಳಿಗೂ ಸಹ ಒಂದು ಹಕ್ಕಿದೆ. ಅವರ ಬೇಡಿಕೆ ಏನಿದೆ ಅದರ ಪರ ಹೋರಾಟ ಮಾಡಲಿಕ್ಕೆ ಅದನ್ನು ಮಾಡಿದ್ದಾರೆ. ಅದು ತೀರ್ಮಾನ ಯಾವ ರೀತಿ ಬರುತ್ತೆ ನೋಡಬೇಕು. ಸರಿ ಸರ್, ಈ ಸರ್ಕಾರಕ್ಕೆ ಕಟ್ಟಿ ಹಾಕಲಿಕ್ಕೆ ಮೇಲ್ಮನೆಯಲ್ಲಿ ಆಗಿರಲಿ ಕೆಳಮನೆಯಲ್ಲಿ ಆಗಿರಲಿ ಭಾರತೀಯ ಜನತಾ ಪಕ್ಷದವರು ಮೂಡಾ ST ವಕಫ್ ವಿಷಯಗಳ ಬಗ್ಗೆನೂ ಆಲ್ರೆಡಿ ಅಶೋಕ್ ಆಗಿರಲಿ, ವಿರೋಧ ಪಕ್ಷದ ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರಾಗಿರಲಿ, ಇವರೆಲ್ಲರೂ ಆಲ್ರೆಡಿ ಸಿದ್ಧತೆಗಳನ್ನು ನಡೆಸಿ ಮೊನ್ನೆ ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅಂತೇಳಿ ಅದಕ್ಕೆ ಇದನ್ನಾಯಿತು. ಈಗ ನಾಳಿಂದ ನಡೆಯುವಂಥ ಕಲಾಪದಲ್ಲಿ ಇದಕ್ಕೆ ಬಾವಿಗಿಳಿದು ಪ್ರತಿಭಟನೆ ಮಾಡಬೇಕು, ಈ ಸದನ ನಡೀಲಿಕ್ಕೆ ಕೊಡಬಾರ್ದು, ಇದ್ರ ಬಗ್ಗೆ ಕ್ಲಾರಿಫೈ ಸಿಗಬೇಕು ಅನ್ನೋಂಥ ಹೋರಾಟಕ್ಕೆ ರೆಡಿ ಆಗುವಂಥ ಭಾರತೀಯ ಜನತಾ ಪಕ್ಷದವರು ಮೇಲ್ಮನೆಯಲ್ಲಿ ಆಗಿರಲಿ ಕೆಳಮನೆಯಲ್ಲಿ ಆಗಿರಲಿ BK ಹರಿಪ್ರಸಾದ್ ಅವರ ಪಾತ್ರ ಈ ಹೋರಾಟಕ್ಕೆ ಮತ್ತು ಇವರಿಗೆ ಸೂಕ್ತವಾದಂಥ ಉತ್ತರ ಕೊಡೋದಲ್ಲಿ ಯಾವ ರೀತಿ ಯಶಸ್ವಿ ಆಗಬಹುದು? ಈಗ ಅವರು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೆಳಮನೆಯಲ್ಲಿ ಏನಾಗಿದೆ ಅನ್ನೋದು ವಿಚಾರ ನನಗೆ ಗೊತ್ತಿಲ್ಲ. ಮೇಲ್ಮನೆಯಲ್ಲಿ ಈಗಾಗಲೇ ಸಭಾಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಹೊರಟ್ಟಿ ಸಾಹೇಬರು ಈಗಾಗಲೇ ನಿಯಮ 68 ಅಡಿಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಾಯಕರು ಈಗಾಗಲೇ ತಮ್ಮ ಪಕ್ಷದ ವಿಚಾರವನ್ನು ಮುಂದಿಟ್ಟಿದ್ದಾರೆ, ಸದನದಲ್ಲಿ ಮಂಡಿಸಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದು ನಾಳೆ ಅವಕಾಶ ಸಿಕ್ಕಿದಾಗ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೇವೆ. ಸರಿ ಸರ್, ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಮಹಿಳೆಯರಿಗೆ ಸೀಮಿತವಾಗಿರ್ತಕ್ಕಂಥ ಶಕ್ತಿ, ಗೃಹಲಕ್ಷ್ಮಿ, ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಅನ್ನಭಾಗ್ಯ ಮತ್ತು ಗೃಹಜ್ಯೋತಿ, ಮತ್ತು ಯುವಕರಿಗೆ ಯುವ ಪಡೆಗೆ ಸೀಮಿತವಾಗಿರ್ತಕ್ಕಂಥ ಯುವ ನಿಧಿ ಅಂಡ್ ಸ್ಕೈ ಫಂಡ್, ಈ 5 ಗ್ಯಾರಂಟಿಯಿಂದ ಮೊನ್ನೆ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ತಾವು ಆಯ್ಕೆ ಆದ್ರೆ ಅಥವಾ ಸಹಜವಾಗಿ ಬರುವಂಥ ಮಾತು ಆಡಳಿತದಲ್ಲಿ ಯಾವ ಪಕ್ಷ ಇರುತ್ತೆ ಆ ಪಕ್ಷಕ್ಕೆ ಸಿಗುವಂಥ ಉಪಚುನಾವಣೆಯಲ್ಲಿ ಒಂದು ಗಿಫ್ಟ್ ಆಗಿ ಅಂತ ಅಂತಾರೆ. ಇದನ್ನು ಏನು ಸರ್ ಇದು ವ್ಯತ್ಯಾಸ? 3 ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ನೋಡಿದಾಗ ನಾವು ನಮ್ಮ ಸಂವಿಧಾನದ ಶೀರ್ಷಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಕರ್ನಾಟಕ ರಾಜ್ಯ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಇದನ್ನು ಶಾಂತಿಯ ತೋಟವಾಗಿ ನಾವು ಪುನಃಸ್ಥಾಪನೆ ಮಾಡ್ತೀವಿ ಅಂಥೇಳಿ 1.5 ವರ್ಷದಲ್ಲಿ ಯಾವುದೇ ರೀತಿಯ ಕೋಮು ಗಲಭೆಗಳಾಗಲಿ ಕೋಮು ಶಕ್ತಿಗಳಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ನಾವು ಕೊಟ್ಟಿಲ್ಲ. ಮತ್ತು ಜನಗಳಿಗೆ ಸುರಕ್ಷತೆ, ಹೆಣ್ಮಕ್ಕಳಿಗೆ ಸುರಕ್ಷತೆ ಮತ್ತು ಯಾವುದೇ ರೀತಿಯ ಪ್ರಚೋದನಕಾರಿ ಹೇಳಿಕೆಗಳು ಕೊಡಲಿಕ್ಕೆ ಬಿಟ್ಟಿಲ್ಲ. ಅದರಿಂದ ಜನರು ಶಾಂತಿ ನೆಮ್ಮದಿಯಿಂದ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಮೂಲ ಉದ್ದೇಶದಿಂದ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಆ 3 ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದಾರೆ. ಸರಿ ಸರ್, ಇನ್ನೊಂದು ವಿಷಯ, ಭಾರತೀಯ ಜನತಾ ಪಕ್ಷದ ಹೊರಗಡೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. 2.5 ವರ್ಷ CM ಗದ್ದಿಗೆಯನ್ನು ಮೊದಲೇ ಹೈಕಮಾಂಡ್ನಲ್ಲಿ ಮಾತಾಗಿದೆ. ಅದಕ್ಕೆ ಮುಂದೆ ಉಳಿದಂಥ 1 ವರ್ಷದಲ್ಲಿ DK ಶಿವಕುಮಾರ್ ಅವರು ಏರ್ತಾರೆ ಗದ್ದಿಗೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಸರ್ ಒಪಿನಿಯನ್? ನೋಡಿ, ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನ, ಆ ತೀರ್ಮಾನದ ಅನುಗುಣವಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ. ಏನು ತೀರ್ಮಾನ ತೆಗೆದುಕೊಂಡಿದೆ ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು 3 ಜನಕ್ಕೆ ಮಾತ್ರ ಗೊತ್ತಿದೆ. ಇನ್ನು ಯಾರಿಗೂ ಸಹ ಗೊತ್ತಿಲ್ಲ.
ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಅವ್ರು 3 ಜನವೇ ವಿನಃ ಇನ್ಯಾರೂ ಅಲ್ಲ. ಓಕೆ ಸರ್, ನನ್ನ ಸಮಯದ ವಿಚಾರ ಮಾಡುತ್ತಾ ಮತ್ತು ನಿಮ್ಮ ಆರೋಗ್ಯದ ವಿಚಾರ ಮಾಡುತ್ತಾ ನಾನು ಸಂದರ್ಶನ ಅಂತ್ಯಕ್ಕೆ ಹೋಗ್ತಾ ಇದ್ದೀನಿ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅಂಥ ಸಂದರ್ಭ ಬಂದರೆ ಏನಾದರೂ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ 4 ಬಾರಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರಿಗೆ ಅವಕಾಶ ಸಿಗಬಹುದಾ ಸರ್? ಒಂದು ಆಸೆ ಕಿಚ್ಚನ್ನು ಮೂಡ್ತಾ ಇದೆಯಾ ಸರ್? ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೀನಿ. ಮೊನ್ನೆ ತಾನೇ ಜಾರ್ಖಂಡ್ ಚುನಾವಣೆಯಲ್ಲೂ ಸಹ ಹೋಗಿ ಅಲ್ಲಿ ಏನೇನು ಮಾಡಬೇಕು ಅವೆಲ್ಲ ಕೆಲಸ ಮಾಡಿ ಬಂದಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋ ಕೆಲಸ ಮಾತ್ರ ಅಲ್ಲ, ಅಥವಾ ಮುಖ್ಯಮಂತ್ರಿ ಆಗೋದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರದ ಪ್ರಜಾತಂತ್ರದ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳನ್ನೆಲ್ಲ ಸೋಲ್ಸೋಕ್ಕಿರ್ತಕ್ಕಂಥವ್ರು. ಅದಕ್ಕೆ ಯಾವ್ಯಾವ್ದು ಹೆಜ್ಜೆ ಇಡಬೇಕು ಅದನ್ನು ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ ಸರ್, ಈ ಚಳಿಗಾಲದ ಅಧಿವೇಶನ ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಬಂದಾಗಿಂದ ಇದು 2ನೆಯ ಅಧಿವೇಶನ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಉತ್ತರ ಕನ್ನಡ ವಿಷಯಗಳ ಬಗ್ಗೆ ಇಲ್ಲಿ ಮಾತನಾಡಬೇಕು. ಉತ್ತರ ಕನ್ನಡದ ಡೆವಲಪ್ಮೆಂಟ್ ಬಗ್ಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಕ್ಷೇತ್ರ ಭಾಗದಲ್ಲಿ ಒಂದು ವಿಷಯ ಮಾತನಾಡಬೇಕಂತ ಸಂದರ್ಭ ಇರುತ್ತೆ. ಈ ಅಧಿವೇಶನದಲ್ಲಿ ಉತ್ತರ ಕನ್ನಡ ಭಾಗಕ್ಕೆ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೋದು, ಇಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ಗೆ ಕಾರಣೀಭೂತ ಆಗ್ಬೋದು, ಯಾವ್ಯಾವ ವಿಷಯದಲ್ಲಿ ಒಂದು ಗಿಫ್ಟ್ ಆಗಿ ಈ ಕ್ಷೇತ್ರಕ್ಕೆ ಸಿಗ್ಬೋದು ಸರ್? ಪ್ರಮುಖವಾಗಿ ಈಗ ವಕ್ಫ್ ವಿಚಾರದಲ್ಲಿ ಬಿಜಾಪುರ, ಬಾಗಲಕೋಟೆ ಇಲ್ಲೆಲ್ಲ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ವಿಚಾರಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಸ್ಪಷ್ಟಪಡಿಸ್ಬೇಕಾಗತ್ತೆ. ಒಂದು, ಯಾವುದೇ ಕಾರಣಕ್ಕೆ ಯಾವುದೇ ರೈತರನ್ನ ಒಕ್ಕಲೆಬ್ಸ್ತಕ್ಕಂಥ ಕೆಲಸ ಆಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ನಿಲುವು. ಅದಲ್ಲದೆ ಇಲ್ಲಿ ಮಹದಾಯಿ ಯೋಜನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಯವರು ಇಲ್ಲದಿರೋ ಸುಳ್ಳು ಪಳ್ಳು ಎಲ್ಲ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ಕ್ಲಿಯರೆನ್ಸ್ ತೊಗೊಳಕ್ಕಾಗ್ತಾ ಇಲ್ಲ ಮಹದಾಯಿ ವಿಚಾರದಲ್ಲಿ, ಅಥವಾ ಗೋವಾ ಸರ್ಕಾರವನ್ನು ಅವರು ಮನವರಿಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಮಹದಾಯಿ ವಿಚಾರ, ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂತಕ್ಕಂಥ ವಿಚಾರಗಳನ್ನ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ತೆಗೆದುಕೊಳ್ತಕ್ಕಂಥ ವಿಚಾರ. ಸರಿ ಸರ್, ನಾನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಕ್ಷೇತ್ರದ ಜನನಾಯಕ ಮುಂದಿನ ಸೇವಕ ಅನ್ನುವಂಥ ನಮ್ಮ ಒಂದು ಕಾನ್ಸೆಪ್ಟ್ ಮೇರೆಗೆ ನಾವು ಚುನಾವಣೆಯಲ್ಲಿ ಮತ್ತು ಅನೇಕ ರೀತಿ ಕ್ಷೇತ್ರಗಳಿಂದ ಸಂದರ್ಶನ ಕೂಡ ಮಾಡ್ತಾ ಇದ್ದೀವಿ. 1 ನೇಷನ್ 1 ಚುನಾವಣೆ, 33% ಮಹಿಳಾ ರಿಸರ್ವೇಷನ್, 1.5 ವರ್ಷದಿಂದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥ ಗಿಫ್ಟ್ ಏನು ಸರ್? ನಾವು ರಾಜ್ಯ ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ. ಅವರು ಇನ್ನೂ ಕರ್ನಾಟಕ ರಾಜ್ಯಕ್ಕೆ 50 ಲಕ್ಷ ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ. ಆ 50 ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳಾಗಲಿ ನಮ್ಮ ಪಾಲಿನ ಹಣ ಬರ್ತಾ ಇಲ್ಲ, ಅದರಿಂದ ಅದಕ್ಕೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಒನ್ ಎಲೆಕ್ಷನ್ 1 ನೇಷನ್ ಅದು ನಾವು ಫ್ಯಾಸಿಸ್ಟ್ ಪಾರ್ಟಿ ಹಿಟ್ಲರ್ನ ಥಿಯರಿ, ಅದು ಇಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಜಿಯೋಪಾಲಿಟಿಕ್ಸ್ ಅಥವಾ ಭೌಗೋಳಿಕ ಸ್ಥಿತಿಗತಿಗಳು ನೋಡಿದಾಗ ಒಂದೇ ಸಲ ಚುನಾವಣೆಗಳು ಮಾಡೋದು ಕಷ್ಟ. ಇದ್ದಂಥ 4 ರಾಜ್ಯದ ಚುನಾವಣೆ ಮಾಡೋಕ್ಕೆ 4 ಸಲ ಹೋಗ್ಬೇಕಾಯ್ತು. 2 ಸಲ ಕಾಶ್ಮೀರ, ಹರಿಯಾಣ ಮಾಡಿದ್ರು, 2 ಸಲ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಮಾಡಿದ್ರು. ಆದ್ದರಿಂದ ಸುಮ್ಮನೆ ಘೋಷಣೆಗಳಷ್ಟೇ ವಿನಃ ಬೇರೆ ಏನೂ ಅಲ್ಲ. ಸೊ ಇದು 33% ಮಹಿಳಾ ರಿಸರ್ವೇಷನ್ ಬಗ್ಗೆ ಅದನ್ನು ಈಗಾಗಲೇ ನಾವು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ 2010ನೇ ಇಸ್ವಿನಲ್ಲಿ ಸೋನಿಯಾ ಗಾಂಧಿಯವರ ನಿರ್ದೇಶನದ ಮೇಲೆ ರಾಜ್ಯಸಭೆಯಲ್ಲಿ ಈಗಾಗಲೇ ನಾವು ಅದನ್ನು ಪಾಸ್ ಮಾಡಿ ಇಟ್ಟಿದ್ದೀವಿ. 33% ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂಥೇಳಿ. ಇವರೇನೋ ಚುನಾವಣೆ ಸಂದರ್ಭದಲ್ಲಿ ಕೆಲವೆಲ್ಲ ಘೋಷಣೆ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಬೇಕು ಅಂತ ಹೋರಾಟ ಮುನ್ನಡೆಯುತ್ತೆ. ಸರಿ ಸರ್, ಈ ಕಾಂಗ್ರೆಸ್ಸಿನ 2.5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ಲೋಕಲ್ ಬಾಡಿ ಚುನಾವಣೆ ಅಂದರೆ ವಿಧಾನ ಪರಿಷತ್ ಚುನಾವಣೆ, ಮೇಲ್ಮನೆ ಸದಸ್ಯ ಚುನಾವಣೆ, 3.5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ವಿಧಾನಸಭೆ ಚುನಾವಣೆ, 4.5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ಲೋಕಸಭೆ ಚುನಾವಣೆ. ಈ ಚುನಾವಣೆ ಮತ್ತು ಈ ಹೋರಾಟ, ಈ ಕಾಂಗ್ರೆಸ್ ಮೇಲೆ ಮಾಡ್ತಾ ಇರುವಂಥ ಆರೋಪ, ಮೂಡ, ST ವಕಫ್ ನೋಡ್ತಾ ಹೋದರೆ ನಾವೇ ಅಧಿಕಾರಕ್ಕೆ ಬರೋದು ಅಂತ ಹೇಳ್ತಾರೆ ಭಾರತೀಯ ಜನತಾ ಪಕ್ಷರು. ನನ್ನ ಕೊನೆ ಪ್ರಶ್ನೆ ಸರ್, ಅದು BK ಹರಿಪ್ರಸಾದ್ ಅವರು ಇದಕ್ಕೆ ಕ್ಲಿಯರ್ ಕಟ್ ಆಗಿ ಉತ್ತರ ಕೊಡೋದಾದರೆ ಯಾವ ರೀತಿ ಕೊಡೋಕ್ಕೆ ಇಷ್ಟಪಡ್ತಾರೆ? ಹಗಲು ಕನಸು ಕಾಣಲಿಕ್ಕೆ ಯಾರೂ ತೊಂದರೆ ಇಲ್ಲ. ಹಗಲು ಕನಸು ಕಾಣ್ತಾ ಇರ್ಬೋದು. ಮುಂದಿನ ಬಾರಿ ಇವರು ಎಲ್ಲೂ ಸಹ ಅಧಿಕಾರಕ್ಕೆ ಬರೋಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ 43ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ತೆ, ಜೈ ಹಿಂದ್ ಸರ್.